ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಸಹನಾ ಮತ್ತು ಚಂದ್ರಶೇಖರ್ ಇಬ್ಬರು ಅವರು ಅಂದುಕೊಂಡಿದ್ದನ್ನು ಮಾಡಿದ್ದಕ್ಕೆ ಇಬ್ಬರು ಖುಷಿ ಪಡ್ತಿರ್ತಾರೆ. ಇಬ್ಬರು ಬಂದಾಗಲಿಂದ ಪ್ರತ್ಯೇಕವಾಗಿ ಮಾತಾಡೋದಕ್ಕೆ ಆಗಿರಲಿಲ್ಲ, ಮುಂದೆ ಏನು ಮಾಡಬೇಕು ಅಂತ. ಅದಕ್ಕೆ ಸಹನಾ ಅವರ ಅಮ್ಮನನ್ನು ಹೊರಗೆ ಕಳಿಸಿ ಮಾತಾಡಬೇಕು ಅಂದ್ಕೊಂಡು, ಅಮ್ಮ ನನಗೆ ಒಂದು ಜ್ಯೂಸ್ ಬೇಕು, ತಂದು ಕೊಡ್ತೀರಾ? ಅಪ್ಪ ಸುಸ್ತಾಗಿದ್ದಾರೆ ಅನ್ನಿಸ್ತಿದೆ, ನೀವೇ ಹೋಗಿ ತೊಗೊಂಡು ಬರ್ತೀರಾ? ಅಯ್ಯೋ ಅಷ್ಟೇನಾ, ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಸಹನಾ ಅವರ ಅಮ್ಮ ಹೋದ ತಕ್ಷಣ ಅವಳ ಅಪ್ಪನಿಗೆ, ಅಪ್ಪ ಕೊನೆಗೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು. ಆರಾಧ್ಯ ಜೈಲಿಗೆ ಸೇರಿದ್ದಾಳೆ, ಅವಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಚಂದ್ರಶೇಖರ್, ಆದರೆ ಮಾಲಲ್ಲಿ CCTV ಇರುತ್ತಲ್ಲ, ನೀನೇ ಹೇಳ್ದಂಗೆ ಆ ಆರಾಧ್ಯ ತುಂಬ ಬುದ್ಧಿವಂತೆ. ಹೀಗೇನಾದರೂ ಅದನ್ನು ಪೊಲೀಸ್ ಅವರಿಗೆ ಹೇಳಿ ಅವರು ಏನಾದರೂ ಅದನ್ನು ಚೆಕ್ ಮಾಡಿದ್ರೆ ಅವಳದು ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಸಹನಾ, ಅಪ್ಪ ನೀನು ಇಷ್ಟೇನ ನಿನ್ನ ಮಗಳನ್ನು ಅರ್ಥ ಮಾಡ್ಕೊಂಡಿರೋದು? ನಿನ್ನ ಮಗಳು ಅದಕ್ಕೂ ಒಂದು ಗತಿ ಕಾಣಿಸಿಯಾಗಿದೆ ಆಗಲೇ. ಮಾಲಲ್ಲಿ ಕೆಲಸ ಮಾಡೋ ಹುಡುಗನಿಗೆ ಹೇಳಿ ಆ CCTV ಕೆಲಸ ಮಾಡದೇ ಇರೋ ಥರ ಮಾಡಿದ್ದೆ, ಹಾಗಾಗಿ ಅಲ್ಲಿ ಆಗಿದ್ದು ಯಾವುದೂ ದಾಖಲೆ ಆಗಿಲ್ಲ, ಚಿಂತಿಸಬೇಡಿ. ಚಂದ್ರಶೇಖರ್, ಶಬ್ಬಾಷ್, ತಂದೆಗೆ ತಕ್ಕ ಮಗಳು ನೀನು. ಇವಾಗ ಅವಳು ಹೊರಗಡೆ ಬರೋದಕ್ಕೆ ಆಗಲ್ಲ ಬಿಡು, ಮುಂದೆ ನಾನು ನೋಡ್ಕೋತೀನಿ. ನಿನ್ನ ದಾರಿಗೆ ಅಡ್ಡವಾಗಿದ್ದವಳನ್ನು ದೂರ ಮಾಡಿ ಆಯಿತು. ಇವಾಗಲಾದರೂ ಸಿದ್ಧಾರ್ಥ್ ಕಡೆ ಗಮನ ಕೊಟ್ಟು ಅವನ ಗಮನ ಪೂರ್ತಿ ನಿನ್ನ ಕಡೆ ಬರೋ ಹಾಗೆ ಮಾಡ್ಕೊ, ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಅವನು ಮಿಸ್ ಆಗಬಾರದು, ನೆನಪಿರಲಿ. ಹಾಗೆ ಅವನು ಮೈಸೂರು ಆಸ್ಪತ್ರೆ ಕಡೆ ಕೂಡ ಬರಬಾರ್ದು. ಆ ಥರ ಅವನು ನಿನ್ನ ಮಾತು ಕೇಳೋ ಥರ ಮಾಡ್ಕೋಬೇಕು ನೀನು. ಚಂದ್ರಶೇಖರ್ ಅವರಿಗೆ ಇನ್ನೂ ಗೊತ್ತಿಲ್ಲ, ಅವರು ಯಾವುದು ಆಗಬಾರ್ದು ಅಂತ ಮಗಳನ್ನು ಬಳಸ್ಕೋತಿದ್ದಾರೋ ಅವರ ಉದ್ದೇಶ ಕೆಳಗಾಗುವಂತೆ ಸಿದ್ಧಾರ್ಥ್ ಆಗಲೇ ಒಂದು ಹೆಜ್ಜೆ ಮುಂದೆ ಇದ್ದಾನೆ ಅಂತ. ಸಹನಾ ಇಷ್ಟು ದಿನ ಸಿದ್ಧಾರ್ಥ್ಗೆ ಹತ್ತಿರ ಆಗೋಣ ಅಂದರೆ ಅವನು ಯಾವಾಗಲೂ ಈ ಆರಾಧ್ಯ ಜೊತೆ ಇರೋನು, ಆದರೆ ಇವಾಗ ಅವಳು ಜೈಲು ಪಾಲಾಗಿದ್ದಾಳೆ. ಇನ್ನು ಸಿದ್ಧಾರ್ಥ್ನ ಬಿಡೋ ಮಾತೇ ಇಲ್ಲ. ಚಂದ್ರಶೇಖರ್, ಸರಿ, ಇವಾಗ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ನಾನೇ ಪೊಲೀಸ್ ಹತ್ತಿರ ಹೋಗಿ ಅವರ ಜೊತೆ ಮಾತಾಡಿಕೊಂಡು ಬರ್ತೀನಿ. ಯಾವುದೇ ಕಾರಣಕ್ಕೂ ಅವಳು ಹೊರಗಡೆ ಬರದೇ ಇರೋ ಥರ ಮಾಡಿ ಬರ್ತೀನಿ, ಸರಿನಾ? ಸಹನಾ ಅವರ ಮಾತಿಗೆ ಸರಿ ಅಂತ ಹೇಳಿ ಮಲ್ಕೋತಾಳೆ. ಚಂದ್ರಶೇಖರ್ ಸಹನಾ ಮಲ್ಕೊಂಡಿದ್ದನ್ನು ನೋಡಿ, ಯಾವುದಾದ್ರೂ ಕರೆ ಬಂದಿದೆಯಾ ನೋಡೋಣ, ಮೊಬೈಲ್ ಸೈಲೆಂಟ್ ಮಾಡಿದ್ದೆ ಅಂತ ತೆಗೆದು ನೋಡಿದಾಗ ಅದರಲ್ಲಿ ನೆಟ್ವರ್ಕ್ ಇರಲ್ಲ. ಹೊರಗಡೆ ಹೋಗಿ ಆಸ್ಪತ್ರೆಗೆ ಕರೆ ಮಾಡಿ ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಅವರು ಹೊರಗಡೆ ಹೋಗಿ ಫೋನ್ ಮಾಡಬೇಕು ಅಂದ್ಕೊಂಡು ಫೋನ್ ನೋಡಿದಾಗ ಅವರಿಗೆ ಆಸ್ಪತ್ರೆ ನಂಬರಿಂದ ಫೋನ್ ಬರುತ್ತೆ. ಸ್ವೀಕರಿಸಿ ಮಾತಾಡ್ತಾರೆ. ಸಿದ್ಧಾರ್ಥ್ ಹೇಳಿದ ಥರ ವಾರ್ಡ್ ಬಾಯ್ ಅಕೌಂಟ್ ವಿಭಾಗಕ್ಕೆ ಹೋಗಿ ಸಿದ್ಧಾರ್ಥ್ ಹೇಳಿದ್ದನ್ನು ಹೇಳಿ ಬೇಗ ಹೋಗ್ಬೇಕಂತೆ ಅಂತ ಹೇಳಿ ಕಳಿಸ್ತಾನೆ. ವಾರ್ಡ್ ಬಾಯ್ ಹಾಗೆ ಹೇಳಿದ ತಕ್ಷಣ ಆ ಅಕೌಂಟ್ ವಿಭಾಗದಲ್ಲಿ ಮುಖ್ಯ ತಲೆ ಆಗಿದ್ದಂತಹ ವ್ಯಕ್ತಿಗೆ ಮುಖದಲ್ಲಿ ಬೆವರು ಶುರು ಆಗುತ್ತೆ. ಯಾವ ರೀತಿ ಹ್ಯಾಂಡಲ್ ಮಾಡಲಿ ಅಂತಲೇ ಗೊತ್ತಾಗದೆ ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ಅವರ ಹತ್ತಿರ ಕೇಳೋಣ ಅಂತ ಫೋನ್ ಮಾಡ್ತಾನೆ. ಚಂದ್ರಶೇಖರ್ ಅವರು ಫೋನ್ ಸ್ವೀಕರಿಸಿದ ತಕ್ಷಣ ಒಂದೇ ಉಸಿರಿಗೆ ಎಲ್ಲ ಹೇಳಿ, ಈಗ ಏನು ಮಾಡೋದು ಸರ್, ಅವರು ಏನಾದರೂ ಕೇಳಿದ್ರೆ ಏನು ಮಾಡಲಿ? ಚಂದ್ರಶೇಖರ್ ಅವರಿಗೆ ಆ ಕಡೆಯಿಂದ ಕೇಳ್ತಾ ಇರೋ ಮಾತಿನ ಕಡೆ ಗಮನ ಇಲ್ಲ. ಅವರಿಗೆ ಸಿದ್ಧಾರ್ಥ್ ಆಸ್ಪತ್ರೆಗೆ ಹೋಗಿರೋದೇ ಶಾಕ್ ಆಗುತ್ತೆ. ಅವರು ಯಾವುದು ಆಗಬಾರದು ಅಂತ ಇದ್ರೋ ಅದೇ ಆಗಿದೆ. ಇವಾಗ ಏನು ಮಾಡೋದು ಅಂತಾನೆ ಗೊತ್ತಾಗದೆ ತಕ್ಷಣ ನಾನೇ ಬರ್ತೀನಿ, ಅಲ್ಲಿವರೆಗೂ ಬೇರೆ ಬೇರೆ ಪುಸ್ತಕ ತಗೊಂಡೋಗಿ ತೋರಿಸ್ತಾ ಇರಿ, ನಾನು ಏನಾದರೂ ಮಾಡ್ತೀನಿ. ಅವನಿಗೆ ಫೋನ್ ಮಾಡಿ ಅವನ ಗಮನ ಬೇರೆ ಕಡೆ ಹೋಗೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿದ ಮೇಲೆ ನಾನೇ ಹೋಗಬೇಕು ಬೇಗ, ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಅವನು ಇನ್ನು ಏನು ಮಾಡ್ತಾನೋ ಗೊತ್ತಿಲ್ಲ ಅಂದ್ಕೊಂಡು ಸಿದ್ಧಾರ್ಥ್ ಸಂಖ್ಯೆಗೆ ಫೋನ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಹೊರಗಡೆ ಅವರ ಹೆಂಡತಿ ಸಿಗ್ತಾರೆ. ಅವರಿಗೆ, ನನಗೆ ಆಸ್ಪತ್ರೆಯಲ್ಲಿ ಒಂದು ಕೇಸ್ ಬಂದಿದೆ, ಅದನ್ನು ನಾನೇ ಹ್ಯಾಂಡಲ್ ಮಾಡಬೇಕು, ನಾನು ಹೋಗ್ತಿದ್ದೀನಿ, ಅವಳನ್ನು ಹುಷಾರಾಗಿ ನೋಡ್ಕೊ, ಬರ್ತೀನಿ ಅಂತ ಹೇಳಿ ಹೊರಟೆ ಹೋಗ್ತಾರೆ. ಆ ವ್ಯಕ್ತಿ ಅದೇ ಥರ ಮುಖ್ಯ ಪುಸ್ತಕಗಳನ್ನು ಬಿಟ್ಟು ಬೇರೆ ಪುಸ್ತಕ ತಗೊಂಡು ಸಿದ್ಧಾರ್ಥ್ ಕ್ಯಾಬಿನ್ ಹತ್ತಿರ ಹೋಗಿ ನಾಕ್ ಮಾಡ್ತಾರೆ. ಸಿದ್ಧಾರ್ಥ್ ಒಳಗೆ ಬನ್ನಿ ಅಂದಾಗ ಒಳಗಡೆ ಹೋಗ್ತಾರೆ. ಸಿದ್ಧಾರ್ಥ್ ರೋಗಿಗಳ ಮಾಹಿತಿ ನೋಡ್ತಿದ್ದೋನು ಅವರು ಬಂದ ತಕ್ಷಣ ಅದನ್ನು ಬೇರೆ ಕಡೆಗೆ ಇಡೋದಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ಫಾರ್ಮ್ ಕೆಳಗಡೆ ಬೀಳುತ್ತೆ. ಅದನ್ನು ತೆಗೆದುಕೊಂಡು ಮತ್ತೆ ಅದರ ಜೊತೆ ಜೋಡಿಸಿ ಇಡೋದಕ್ಕೆ ಹೋದಾಗ ಅದರಲ್ಲಿ ಇದ್ದ ಫೋಟೋ ನೋಡಿ ಮತ್ತೆ ಅದರಲ್ಲಿ ಇದ್ದ ಆ ರೋಗಿ ಸ್ಥಿತಿ ನೋಡಿ ಹಾಗೆ ಎದ್ದು ನಿಂತ್ಕೋತಾನೆ ಶಾಕ್ ಆಗಿ. ಸಿದ್ಧಾರ್ಥ್ ಆಘಾತ ಆಗೋ ಅಂಥದ್ದು
ಅದರಲ್ಲಿ ಏನಿತ್ತು? ಆ ಫೋಟೋ ಏನಾದರೂ ಗೌರಮ್ಮ ಅವರದ? ರಾಹುಲ್ ಮತ್ತು ಅವನ ಫ್ರೆಂಡ್ ಯಾವುದಕ್ಕಾಗಿ ಹೋಗಿದ್ದರೋ ಅದು ಸಿಗದೆ ರಾಹುಲ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪಾಪ ಆರಾಧ್ಯ ಇವಾಗ ನನಗೋಸ್ಕರನೇ ಕಾಯ್ತಿರ್ತಾಳೆ. ನಾನು ಬರ್ತೀನಿ. CCTV ತುಣುಕನ್ನು ತಗೊಂಡು ಆರಾಧ್ಯ ಅದನ್ನು ಅವರಿಗೆ ತೋರಿಸಿ ಅವಳದು ಏನೂ ತಪ್ಪಿಲ್ಲ ಅಂತ ಸಾಬೀತು ಮಾಡೋದಕ್ಕೆ. ಆದರೆ ಈ ಥರ ಆಗಿದೆ. ಅವಳಿಗೆ ಇವಾಗ ಏನು ಹೇಳಲಿ? ಆರಾಧ್ಯನ ಇವಾಗ ಹೇಗೆ ಕಾಪಾಡಲಿ ಅಂತ ಅಲ್ಲೇ ಕೂತ್ಕೋತಾನೆ. ಅವನ ಫ್ರೆಂಡ್ ರಕ್ಷಿತ್, ಏನೂ ಟೆನ್ಷನ್ ತಗೋಬೇಡ, ನಾನು ಒಂದು ಸಲ ನನ್ನ ಅಪ್ಪನ ಜೊತೆ ಮಾತಾಡ್ತೀನಿ. ಅವರನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಆಗುತ್ತಾ ಮತ್ತು ಅವರನ್ನು ಇದರಿಂದ ಸೇವ್ ಮಾಡೋಕ್ಕಾಗುತ್ತಾ ನೋಡೋಣ. ಇದು ನನ್ನ ಪ್ರಕಾರ ಅಷ್ಟು ಸುಲಭ ಅಲ್ಲ. ಕೊಲೆ ಪ್ರಯತ್ನ ಪ್ರಕರಣ ಇರೋದ್ರಿಂದ ಇದಕ್ಕೆ ಸಾಕ್ಷಿ ಕೇಳ್ತಾರೆ. ಬಾ, ನೀನು ಯೋಚನೆ ಮಾಡಬೇಡ. ಇಬ್ಬರು ಹೋಗಿ ಅವರಿಗೆ ಧೈರ್ಯ ಹೇಳಿಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಇಬ್ಬರು ಜೊತೆಯಲ್ಲಿ ಪೊಲೀಸ್ ಠಾಣೆ ಕಡೆ ಹೋಗ್ತಾರೆ. ಆರಾಧ್ಯ ಕೂಡ ರಾಹುಲ್ ಬರೋದನ್ನೇ ಕಾಯ್ತಿರ್ತಾಳೆ. ರಾಹುಲ್ ಪ್ರೂಫ್ ತಂದರೆ ಸಾಕು, ಅದನ್ನು ತೋರಿಸಿ ನನ್ನದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿ ಬೇಗ ಮನೆಗೆ ಹೋಗಬೇಕು ಅಂತ. ಅದೇ ಸಮಯಕ್ಕೆ ರಾಹುಲ್ ಪೊಲೀಸ್ ಅವರ ಹತ್ತಿರ ಪರ್ಮಿಷನ್ ಕೇಳಿಕೊಂಡು ಆರಾಧ್ಯ ಹತ್ತಿರ ಬರ್ತಾನೆ ಅವನ ಫ್ರೆಂಡ್ ಜೊತೆ. ಆರಾಧ್ಯ ರಾಹುಲ್ ಬಂದಿದ್ದನ್ನು ನೋಡಿ ಖುಷಿಯಿಂದ, ರಾಹುಲ್ ಪ್ರೂಫ್ ತಂದ್ಯಾ? ಬೇಗ ಅವರಿಗೆ ಅದನ್ನು ತೋರಿಸು, ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಬೇಗ ಇಲ್ಲಿಂದ ಹೊರಗಡೆ ಕರೆದುಕೊಂಡು ಹೋಗು. ರಾಹುಲ್ಗೆ ಆರಾಧ್ಯ ಮಾತುಗಳನ್ನು ಕೇಳಿ ಅಳು ಬರ್ತಿರುತ್ತೆ. ಇವಾಗ ಹೇಗೆ ಹೇಳಲಿ ನಾನು ಇವಳಿಗೆ ಅಂತ ಅಂದ್ಕೊಂಡು ಅವನ ಫ್ರೆಂಡ್ ಮುಖ ನೋಡ್ತಾನೆ. ಅವನ ಫ್ರೆಂಡ್ ಅವನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ಅದು ಆರಾಧ್ಯ ಅವರೇ, ಅದು ಏನಾಯಿತು ಅಂದರೆ ಅಂತ ಇಲ್ಲಿಯವರೆಗೂ ಆಗಿದ್ದನ್ನು ಆರಾಧ್ಯಗೆ ಹೇಳ್ತಾನೆ. ಆರಾಧ್ಯ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೋತಾಳೆ. ಅವಳೇ, ನನ್ನ ಹಣೆಬರಹ ಕೆಟ್ಟದಾಗಿದೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಕೆಟ್ಟೋಗಿದೆ ಅಂತ ಗೊತ್ತಿರಲಿಲ್ಲ. ಇಲ್ಲ, ಎಲ್ಲ ಮುಗೀತು, ನನ್ನ ಜೀವನ ಇಷ್ಟೇ ಅಂತ ಹೇಳಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ, ನಿನ್ನ ಹಣೆಬರಹ ಕೆಟ್ಟದಾಗಿಲ್ಲ, ಚೆನ್ನಾಗೇ ಇದೆ, ನಿಂದು ಏನೂ ತಪ್ಪಿಲ್ಲ, ನಾನು ಬಿಡಿಸ್ತೀನಿ ನಿನ್ನನ್ನು ಅಂತ ಯಾರೋ ಹೇಳ್ತಾರೆ. ಆ ಮಾತನ್ನು ಕೇಳಿಸ್ಕೊಂಡು 3 ಜನ ಅವರ ಕಡೆ ನೋಡ್ತಾರೆ, ಯಾರು ಅಂತ. ಆರಾಧ್ಯನ ಜೈಲಿಂದ ಬಿಡಿಸೋದಕ್ಕೆ ಬಂದಿರೋದು. ಮುಂದುವರಿಯುತ್ತದೆ. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.